ಹಾಡು ಹೇಳಿದ್ವಲ್ಲ ಇವಾಗ, ಏನನ್ನು ಕಂಡು ನನ್ನಲ್ಲಿ ಇಷ್ಟೊಂದು ಪ್ರೀತಿ ಇಟ್ಟೆ. ಅದಕ್ಕಮ್ಮ ಅರ್ಹತೆ ಇಲ್ಲದ ನನಗೆ ಆಧಾರವಾಗಿ ನಿಂತು ಆತ್ಮದಿಂದ ಅಲಂಕರಿಸಿದೆ. ಹಲ್ಲೆಲೂಯಾ. ನೋಡ್ರಿ, ಏನನ್ನ ಕಂಡು ನನ್ನಲ್ಲಿ ಅಂದ್ರೆ ನಿಮ್ಮಲ್ಲಿ, ನನ್ನಲ್ಲಿ ನನ್ನನ್ನು ಇಟ್ಕೊಳ್ಳೋಣ. ನನ್ನ ಹತ್ರ ಏನಿದೆ ಅಂತ ಅದು. ಹಲ್ಲೆಲೂಯಾ. ಅವಿದ್ಯಾವಂತ, ಓದಕ್ ಬರ್ತಿದ್ದಂತ ಮನುಷ್ಯ, ಸ್ವಲ್ಪ ಮಾತ್ರ ಓದಿದ್ದೆ, ನೆಮ್ಮದಿ ಇಲ್ದೆ, ಸಮಾಧಾನ ಇಲ್ದೆ, ಸಂತೋಷ ಇಲ್ದೆ, ಕೊನೆಗೆ ಸಾಯ್ಬೇಕು ಅಂತ ಹೇಳಿ ಸಾವನ್ನ ಹುಡುಕಿ ಓಡ್ತಾ ಇದ್ದಂತ ನನ್ನನ್ನ ಸಾಯಿ 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 ಅಂತ ಸಾಯಿಸಕ್ಕೆ ನೋಡಿದಂತ ಆ ದುರಾತ್ಮನಿಂದ ನನ್ನ ಬಿಡುಗಡೆ ಮಾಡುವುದಕ್ಕಾಗಿ ಒಂದು ಕತ್ತಲೆ, ಮರಣ ಕತ್ತಲೆ, ಎಲ್ಲೂ ಬೆಳಕಿಲ್ಲ, ಯಾಕಡೆ ನೋಡಿದ್ರು ಸಾವೆ, ಸತ್ತೋಗು, ಸಾಯನ ಸಾಯನ ಸಾಯನ, ಸತ್ತೋಗನ ಸತ್ತೋಗನ, ಈ ಸಾವು ಸೆಳೀತಾ ಇತ್ತು. ಹಲ್ಲೆಲೂಯಾ. ಆವಾಗ ಈ ಸಾವು ಎಂಬ ಕಾರ್ಗತ್ತಲೆಯ ಜೀವಿತ ನನ್ನಲ್ಲಿತ್ತು. ಕತ್ತಲೆಯಲ್ಲಿ ಬೆಳಕು ಕಾಣದೆ, ಆ ಕತ್ತಲಲ್ಲಿ ಏನೇನು ಸಾಯನ 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 ಅಂತ ಹೋಗುವಾಗ ದೂರದಲ್ಲಿ ಒಂದು ಚಿಕ್ಕ ಬೆಳಕು ನನಗೆ ಕಾಣುವಂತೆ ಕೃಪೆ ಮಾಡಿದ್ರು. ಹಲ್ಲೆಲೂಯಾ. ಅದೇ ಬೆಳಕು, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ರಿ, ನಾನು ನಿನಗೆ ವಿಶ್ರಾಂತಿಯನ್ನು ಕೊಡ್ತೇನೆ ಅಂತೇಳಿ ಆ ಬೆಳಕು ನನ್ನೊಟ್ಟಿಗೆ ಮಾತನಾಡಿ, ಹಲ್ಲೆಲೂಯಾ, ದೇವರ ಸೇವಕರ ಮೂಲಕ ನನ್ನ ಜೀವಿತಕ್ಕೆ ಒಂದು ಬೆಳಕು ಬರುವಂತೆ ಯೇಸು ಸ್ವಾಮಿ ಕೃಪೆ ಮಾಡಿದ್ರು. ಕತ್ತಲೆಯಾದ ಒಂದು ಜೀವಿತ, ಮರಣಕರವಾದ ಜೀವಿತ, ನೆಮ್ಮದಿ ಇಲ್ಲದಂಥ ಜೀವಿತ, ಸಮಾಧಾನ ಇಲ್ಲದಂಥ ಒಂದು ಜೀವಿತ, 4 ಸಲ ಸಾಯ್ಬೇಕಂತ ನೆನೆಸಿ ಕೊನೆಗೆ 4ನೇ ಸಲ ಟ್ರೈನಿಗೆ ತಲೆ ಕೊಡ್ಬೇಕು ಅನ್ನೋ ಪರಿಸ್ಥಿತಿ ಇದ್ದಾಗ ಯೇಸು ನನ್ನ ನೋಡ್ಕೊಂಬಂದ್ರು. ಹಲ್ಲೆಲೂಯಾ. ಅಂತದೇನಿದೆ ನನ್ನ ಹತ್ರ? ಸಾಯ್ಬೇಕಾಗಿದೆ ನನ್ನ ಹತ್ರ ಏನ್ ದೇವ್ರಿಗೆ ಸಿಗತ್ತೆ? ದೇವ್ರು ಏನ್ ಎದುರು ನೋಡ್ತಾರೆ? ಎದುರು ಪಾಕ್ರಾರು ಏನಾಗದೆ ಹಂಗಟ್ಟ, ಸಾವನೋ ಸೆತ್ತು ಬರೋನೋ, ಒಣ್ಣಮೆ ಇಲ್ಲ, ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ. ಸಾವತ್ತೇಳು ರೂಪಾಯಿನ ಹೊರತುಪಟ್ಟು ಬಾರು ಸುಮಪ್ಪರುಗಳೇ, ನಿಂಗೆ ಎನ್ನಿಡ್ತಿಲ್ವಾಂಗ ನಾವು ಕೆಳಗೆ ಪಾರ್ದಲ್ತಾರೆ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ಅಂದ್ರೆ ಕಷ್ಟ, ಈ ಪಾಪದ ಹೊರೆ, ತಲೆಮಾರು ಶಾಪದ ಹೊರೆ, ನೆಮ್ಮದಿಲ್ಲಂತ ಹೊರೆ, 18-19 ವರ್ಷ ಪ್ರಾಯ, ಅವಾಗ ತಾನೆ ಇನ್ನೇನು ಬದುಕನ ಬಾಳನ್ನ ಪರಿಸ್ಥಿತಿಯಲ್ಲಿ ಸಾವು ನನ್ನನ್ನು ಹುಡುಕೊಂಬಂದು ನನ್ನನ್ನು ಕರೆದಾಗ, ಈ ಹಾಡು ಆಡುವಾಗ ನಾ ಇವತ್ತು ಸಾಕ್ಷಿ ಕೊಡ್ಬೇಕಂತ ಏನಿದ್ದಿಲ್ಲ. ಆ ಹಾಡು ನನ್ನ ಹೃದಯವನ್ನು ಮುಟ್ಟಿ ಏನನ್ನು ಕಂಡು ನನ್ನಲ್ಲಿ ಎಷ್ಟೊಂದು ಪ್ರೀತಿ ಇಟ್ಟೆ. ಹಲ್ಲೆಲೂಯಾ. ಏನಿದೆ ನಮ್ಮ ಹತ್ರ, ಏನಿದೆ ಅಂತ ಅದು ಅದ್ರ ದೇವರ ಪ್ರೀತಿಯ ಪಾರವಾದದ್ದು. ಆತ ನಮ್ಮನ್ನು ಪ್ರೀತಿಸೋದ್ರಿಂದ ನಮ್ಮನ್ನು ಹುಡುಕೊಂಬಂದು ಆ ಮರಣದಿಂದ, ಆ ಮರಣ ಎಂಬ ಕಾರ್ಗತ್ತಲೆಯಿಂದ ಬಿಡುಗಡೆ ಮಾಡಿ ಬೆಳಕನ್ನ ಕೊಟ್ಟು, ಹಲ್ಲೆಲೂಯಾ, ಇವತ್ತು ನಿಮ್ಮ ಮುಂದೆ 35-40 ವರ್ಷ ಇಲ್ಲ, ಹೆಚ್ಚು ಕಡಿಮೆ 50 ವರ್ಷನೇ ಇಟ್ಕೊಳ್ರಿ, ನನ್ನನ್ನು ಕಾದಿದ್ದಾರೆ. ಹಲ್ಲೆಲೂಯಾ ಹೇಳ್ರಿ. ನನ್ನನ್ನು ಕಾಪಾಡಿದ್ದಾರೆ. ಹಲ್ಲೆಲೂಯಾ. ಇವತ್ತು ನಿಮ್ಮ ಮುಂದೆ ಸಾಕ್ಷಿಯಾಗಿ ನಿಲ್ಲಿಸಿದ್ದಾರೆ. ನಿಮಗೋಸ್ಕರ ಪ್ರಾರ್ಥನೆ ಮಾಡುವಂತೆ, ನಿಮಗೋಸ್ಕರ ವಿಜ್ಞಾಪನೆ ಮಾಡುವಂತೆ, ನಿಮ್ಮ ಕಷ್ಟದಲ್ಲೂ ಸುಖದಲ್ಲೂ ನಿಮ್ಮ ವೇದನೆಗಳಲ್ಲೂ ಭಾಗಿಯಾಗುವಂತ ಒಂದು ಭಾಗ್ಯವನ್ನ ನನಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ ಹೇಳ್ರಿ. ಅದೇ ರೀತಿ ನಿಮ್ಮನ್ನು, ನಿಮ್ಮ ಹತ್ರ ಏನಿದೆ ಅಂಥದ್ದು, ಏನಿದೆ ಅಂಥದ್ದು, ಆದ್ರೆ ದೇವರು ನಿಮ್ಮನ್ನು ಹುಡುಕಿ ಬಂದಾರೆ. ಇವತ್ತು ನೀವು ಯಾರು ಬಂದಿರೋದು ನಿಮ್ಮ ಉದ್ದೇಶದಿಂದಲ್ಲ, ನಿಮ್ಮ ಹಣ ಕೊಟ್ಟು ಕಾಸು ಕೊಟ್ಟು ನೀವು ಬಂದವರಲ್ಲ. ಹಲ್ಲೆಲೂಯಾ ಹೇಳ್ರಿ. ಯೇಸು ಸ್ವಾಮಿ ನಿಮ್ಮ ಒಬ್ಬೊಬ್ಬರನ್ನ ಹುಡುಕಿ ಬಂದು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿ ಕರ್ಕೊಂಬಂದು ಇವತ್ತು ನಿಮ್ಮನ್ನು ಒಬ್ಬೊಬ್ಬರನ್ನ ಸಾಕ್ಷಿಯಾಗಿ ಇಲ್ಲಿ ನಿಲ್ಲಿಸಿದ್ದಾರೆ. ಅದಕ್ಕಾಗಿ ನಾ ದೇವರನ್ನ ಮಹಿಮೆ ಪಡಿಸ್ತೇನೆ. ಹಲ್ಲೆಲೂಯಾ. ಇವಾಗ ನಾನು ಕಾಸು ಎಷ್ಟು ಕೊಡ್ಬೋದು? ಒಂದು 500 ರೂಪಾಯಿ ಕೊಡ್ಬೋದಾ? ಒಬ್ಬೊಬ್ಬರಿಗೆ 500 ರೂಪಾಯಿ ಅಂದ್ರೆ ಎಲ್ಲಿಂದ ತರಲಿ ನಾನು? ಹಲ್ಲೆಲೂಯಾ. ಎರಡನೇದು, ನಿಮಗೆ ಯಾಕೆ ಕೊಡ್ಬೇಕು 500 ರೂಪಾಯಿ? ನಾನು ನನ್ನ ಹೆಂಡತಿ ಮಕ್ಕಳು ಸಂತೋಷ ಮನೆ ಕಟ್ಕೊಂಡು ಬಂಗ್ಲಾ ಕಟ್ಕೊಂಡು ಜಾಲಿಯಾಗಿರ್ಬೋದಲ್ಲ.
ನಿಮ್ಗೆ ಕಾಸು ಕೊಡ್ಬೇಕು. ಇದು ಕಾಸು ಕೊಟ್ಟು ಬಂದಿದ್ದಲ್ಲ ಈ ಜನ. ಹಲ್ಲೆಲೂಯಾ. ಯೇಸು ಸ್ವಾಮಿ ನಿಮ್ಮನ್ನ ಹುಡುಕಿ ನಿಮ್ಮ ಮನೆಗೆ ಬಂದು ನಿಮ್ಮ ಪರಿಸ್ಥಿತಿಗಳನ್ನ, ನಿಮ್ಮ ಸಮಸ್ಯೆಗಳನ್ನೆಲ್ಲ ಸಂಧಿಸಿ, ನಿಮ್ಮ ಕಣ್ಣೀರುಗಳನ್ನ, ನಿಮ್ಮ ನಿಂದೆಗಳನ್ನ, ನಿಮ್ಮ ಅವಮಾನಗಳನ್ನ, ನಿಮ್ಮ ಬಡತನಗಳನ್ನ, ನಿಮ್ಮ ದರಿದ್ರಗಳನ್ನ, ಸಲೆಮಾರ್ ಶಾಪಗಳಿಂದ ಬಿಡುಗಡೆ ಮಾಡಿ ನಿಮ್ಮ ಕರ್ಕೊಂಬಂದಿಲ್ಲಿ ಕೂರಿಸಿದ್ದಾರೆ. ಅಲ್ಲೇಲು ಹೇಳ್ರಿ, ಹಲ್ಲೆಲೂಯಾ. ಅವ್ರಿಗೆ ಗೊತ್ತು ನಿಮ್ಮ ಕಣ್ಣೀರು ಏನಂತೇಳಿ, ನಿಮ್ಮ ವೇದನೆ ಏನಂತೇಳಿ ಅವ್ರಿಗೆ ಗೊತ್ತು, ನಿಮ್ಮ ನೋವು ಏನಂತ ಅವ್ರಿಗೆ ಗೊತ್ತು. ಅಪ್ಪ ದೊಡ್ಡ ಉಸಿರು ಬಿಟ್ಟು ದೇವ್ರೇ ದೇವ್ರೇ ಇಲ್ಲಪ್ಪ, ದೇವ್ರಿಗೆ ಕಣ್ಣೇ ಇಲ್ಲ ಅಂತ ನೀ ಕೂಗುವಾಗ ಕಣ್ಬಿಟ್ಟು ನೋಡುವಂತ ದೇವರು ನಿನ್ನನ್ನು ದೃಷ್ಟಿಸಿ ನಾನಿದ್ದೀನಿ ಹಾಗೆ ಹುಡುಕಿ ಬಂದು ರಕ್ಷಿಸಿದಂಥ ದೇವಾದಿ ದೇವು. ಹಲ್ಲೆಲೂಯಾ. ಎಷ್ಟೋ ಜನ ಮಾಟ ಮಂತ್ರದಿಂದ ಬಿಡುಗಡೆ ಆದವರು, ರೋಗದಿಂದ ಬಿಡುಗಡೆ ಆದವರು, ಸಮಾಧಾನ ಇಲ್ಲದೆ ಬಿಡುಗಡೆ ಆದವರು, ನೆಮ್ಮದಿ ಇಲ್ಲದೆ ಬಿಡುಗಡೆ ಆದವರು, ಅನೇಕ ಬಾರುಗಳಲ್ಲಿ ಸಿಕ್ಕಾಕೊಂಡು ಬಿಡುಗಡೆ ಆದವರು ಇಲ್ಲಿ ಬಂದಿರೋ ನಾವಲ್ಲ. ಹಲ್ಲೆಲೂಯಾ. ಅದರಿಂದಾನೆ ಇಷ್ಟು ಹಾಡಿ ಸಂತೋಷದಿಂದ ಅವರನ್ನ ಮಹಿಮೆ ಪಡಿಸು. ಆತನು ಮಾಡಿದ ಉಪಕಾರಗಳಲ್ಲಿ ನನ್ನ ಜೀವ ಕೊಟ್ಟಿದ್ದಂಥ ದೇವನಿಗೆ ನನ್ನ ಜೀವ ಇರೋವರೆಗೂ ಅವ್ರಿಗೆ ಹಾಡಿ ಆರಾಧಿಸ್ತಾ ಸಾಕ್ಷಿಯಾಗಿ ಜೀವಿಸಬೇಕು. ಹಲ್ಲೆಲೂಯಾ. ನಮ್ಮ ಒಬ್ಬೊಬ್ಬರನ್ನ ಅದಕ್ಕೋಸ್ಕರನೇ ಆತನು ಮಾಡಿದ ಉಪಕಾರಗಳಿಗೋಸ್ಕರ ನಾವು ಥ್ಯಾಂಕ್ಸ್ ಹೇಳುವಂತೆ ಬೇಡಿಕೊಳ್ಳ್ರಿ, ನಿಮಗೆಲ್ಲ ಕೊಡಲ್ಪಡುತ್ತೆ. ನೀನೇನು ಬೇಡಿದ್ರು ನಿನಗೆ ಕೊಡೋ ದೇವ ಅಂತಿದ್ದೇವು. ಅದರಿಂದ ಒಳ್ಳೆಯದನ್ನೇ ಕೇಳಬೇಕು, ಕೆಟ್ಟದ್ದನ್ನೆಲ್ಲ ಕೇಳಿದ್ರೆ ದೇವ್ರು ಕೊಡಲ್ಲ. ಹಲ್ಲೆಲೂಯಾ. ಕೇಳ್ತಾರ? ನಮ್ಮ ಮನೆ ಮುಂದೆ ಒಳ್ಳೆ ಹುಡುಗಿ ಇದ್ದಾಳೆ, ಯೇಸಪ್ಪ ಅವಳು ನನಗೆ ಕೊಟ್ಬಿಡಂದ್ರೆ ಕೊಡಲ್ಲ. ಒಳ್ಳೆ ಹುಡುಗ ಅದನ್ನೇ ಕೊಟ್ರೆ ಚೆನ್ನಾಗಿರ್ತಿತ್ತು, ಕೊಡಲ್ಲ. ಹಲ್ಲೆಲೂಯಾ. ನೀನು ಆಸೆ ಪಡೋದು ಯಾವುದಂದ್ರೆ ದೇವರಿಗೆ ಮೆಚ್ಚುಗೆ ಆದದನ್ನು ಆಸೆ ಪಡಬೇಕು. ಹಲ್ಲೆಲೂಯಾ ಹೇಳ್ರಿ. ಅವ್ರು ಏನು ಮೆಚ್ಚುಗೆ ಆದದನ್ನ ನೀನು ಅನ್ನಿಸ್ತೀಯೋ ಅದನ್ನ ನೆರವೇರಿಸ್ತಾರೆ. ಆತನಿಗೆ ಇಷ್ಟವಿಲ್ಲದ್ದು ನೆನೆಸುವುದಾದರೆ ನೀನು ಕಣ್ಣಲ್ಲಿ ನೋಡಿ ಹೃದಯದಲ್ಲಿ ಮೋಹಿಸುವಾಗ ನೀನು ವ್ಯಭಿಚಾರಿ ಅಂತ ಹೇಳ್ತಾರೆ. ವ್ಯಭಿಚಾರಗಾರರು ದೇವರ ರಾಜ್ಯಕ್ಕೆ ಪ್ರವೇಶ ಮಾಡೋದಿಲ್ಲ. ಅದರಿಂದ ಕೆಟ್ಟದ್ದಕ್ಕೆ ಸುಸ್ವಾಮಿ ದೇವರಲ್ಲ. ನೀ ಒಳ್ಳೇದು ಏನು ಮಾಡಿದ್ರೆ ನಿನಗೆ ಸಹಕಾರ ಮಾಡ್ತಾರೆ. ನೀ ದಾನ ಧರ್ಮ ಮಾಡು, ನಿನಗಿರೋ ಸ್ವತ್ತೆಲ್ಲ ಕೂಡ ಹಂಚ್ಕೊಡು, ದೇವರು ನಿನ್ನನ್ನು ಆಶೀರ್ವದಿಸ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಇಲ್ಲೊಂದು ವಾಕ್ಯವನ್ನು ಓದಂತ ಕೀರ್ತನೆಯಲ್ಲಿ ಏನಂತ ಹೇಳಿದ್ರೆ 11ನೇ ವಾಕ್ಯ 12ನೇ ವಾಕ್ಯ. என் ஜனமோ என் சத்தத்துக்கு செவி கொடுக்கவில்லை, இஸ்ரவேல் என்னை விரும்பவில்லை, ஆகையால் அவருடைய இருதயத்தின் கடினத்திற்கு விட்டுவிட்டேன், தம் யோசனைப்படியே நடந்தார்கள். ನನ್ನ ಜನರು ನನ್ನ ಮಾತು ಕೇಳಲಿಲ್ಲ, ಇಸ್ರಾಯೇಲರು ನನಗೆ ಸಮ್ಮತಿಸಲಿಲ್ಲ. ಆದುದರಿಂದ ಇವರು ಹಠಮಾರಿಗಳು, ತನ್ನ ಮನಸ್ಸಿನಂತೆ ನಡೆಯಲಿ ಎಂದು ಸಡಿಲ ಬಿಟ್ಟೆನು ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಏನಂತ ಹೇಳಿದ್ರೆ, ಆದರೆ ನನ್ನ ಜನರು ಇವಾಗ ನಮ್ಮನ್ನೆಲ್ಲ ಕರ್ಕೊಂಡ್ ಬಂದಿದ್ದಾರೆ, ನಮ್ಮನ್ನೆಲ್ಲ ಸೆಳ್ಕೊಂಡ್ ಬಂದಿದ್ದಾರೆ. ತನ್ನ ಮಗನಾಗಿ ತನ್ನ ಮಗಳಾಗಿ ನಮ್ಮನ್ನ ನಡೆಸುವಾಗ ಇಲ್ಲಿ ವಾಕ್ಯ ಹೇಳುತ್ತೆ, ನನ್ನ ಜನರು ನನ್ನ ಮಾತನ್ನು ಇವಾಗ ದೇವ್ರ ವಾಕ್ಯ ಹೇಳುವಾಗ ನಾವು ಕೇಳೋದಿಲ್ಲ, ಸರಿ ಅದ್ರ ಪ್ರಕಾರ ನಡೀಕ್ ಇಷ್ಟಪಡಲ್ಲ, ಅದ್ರ ಪ್ರಕಾರ ಇರೋಣ ಅನ್ನೋಕೆ ಇಷ್ಟಪಡಲ್ಲ. ಅದಕ್ಕೆ ದೇವ್ರು ಹೇಳ್ತಿದ್ದಾರೆ, ನನ್ನ ಜನರು ನನ್ನ ಮಾತನ್ನು ಕೇಳಲಿಲ್ಲ, ಇಸ್ರಾಯೇಲರು ನನ್ನ ಪಾಲಿಗೆ ನನಗೆ ಸಮ್ಮತಿಸಲಿಲ್ಲ, ಆದುದರಿಂದ ಇವರು ಹಠಮಾರಿಗಳು. ಹಲ್ಲೆಲೂಯಾ. ಇಲ್ಲ, ನಾನು ಹಂಗೆ ಮಾಡೋದು, ನಾನು ಹಿಂಗೆ ಇರೋದು, ನಾನು ಹಾಗೆ ಇರೋದು. ಅವಾಗ ಕರೆದಾತನ ಏನ್ ಮಾಡ್ತಾರೆ, ಸರಿಪ್ಪ ಸರಿ ಅಮ್ಮ ಆಯ್ತು ಹಂಗೆ ಮಾಡ್ರಿ, ಮನಸ್ಸಿನಂತೆ ನಡೀಲಿ ಎಂದು ಸಡಿಲ ಬಿಡುತ್ತೆ. ಸರಿ ಹಾಳಾಗ್ತೀನಂತ ಹೇಳಿದ್ರೆ ಯಾರಾದ್ರೂ ಬೇಡ ಅನ್ನಕ್ಕಾಗತ್ತ? ಇಲ್ಲ, ನಾನು ಪಾಪದಲ್ಲೇ ಸಾಯ್ಬೇಕಂದ್ರೆ ಸಾಯಿ, ರೋಗದಲ್ಲೇ ಸಾಯ್ಬೇಕಂದ್ರೆ ಸಾಯಿ, ನೆಮ್ಮದಿ ಇಲ್ಲದಂತೆ ಸಾಯ್ಬೇಕಂದ್ರೆ ಸಾಯಿ. ಯಾಕಂದ್ರೆ ಬೇಡ ಅಂತಾನೆ ದೇವ್ರು ನಿನ್ನನ್ನು ಆರಿಸಿ ಕರ್ಕೊಂಬಂದು ಈ ಸ್ಥಾನಮಾನವನ್ನ ಕೊಟ್ಟು ನಿನ್ನ ಪಾಪಗಳು, ನಿನ್ನ ಶಾಪಗಳು, ನಿನ್ನ ಅಕ್ರಮಗಳನ್ನೆಲ್ಲ ತೊಳೆದು ಶುದ್ಧಿ ಮಾಡಿ, ನಿನ್ನ ಸಾಲ ಸಂಕಟಗಳು, ಬಡತನ ದರಿದ್ರಗಳೆಲ್ಲ ನೀಗಿಸಿ ಒಂದು ರೂಪ ಮಾಡಿ
ಎಲ್ಲರ ಮುಂದೆ ಒಂದು ಸ್ಥಾನಮಾನ ಸಿಗುವಂತೆ ಮಾಡಿದಂತ ದೇವಾದಿ ದೇವನ ಮಾತನ್ನ ಕೇಳದೆ ಹಠಮಾರಿಗಳಾಗಿ ನಾವು ಇರೋದಾದ್ರೆ, ತಮಿಳಲ್ಲಿ ಬಾರಿ ಚೆನ್ನಾಗಿದೆ, ಹೃದಯತ್ತಿನ ಹೃದಯತ್ತಿನ ಕಡಿ, ನಮ್ಮ ಹೃದಯ ಕಠಿಣ ಮಾಡ್ಕೊಳ್ತೇವೆ ಅಂತ. ಬಗ್ಲಿ ಬಿಡು, ಅವ್ರೇನ್ ಹೇಳೋದು, ನೀನೇನ್ ಹೇಳೋದು, ನಾನೇನ್ ಕೇಳೋದು. ಅಲ್ಲೆಲ್ಲೂಯ್ಯ. ಈ ರೀತಿಯಾಗಿ ಹಠಮಾರಿಗಳಾಗಿ ಇರುವಾಗ ದೇವ್ರು ನಮ್ಮನ್ನ ಫ್ರೀ ಆಗ್ಬಿಟ್ಟು, ಸರಿ ಮಾಡಿದ್ದನ್ನ ಅಲ್ಲೆಲ್ಲೂಯ್ಯ ಮಾಡಿದ್ದನ್ನ ಅಷ್ಟೇ ತಿನ್ಲೇಬೇಕು, ಅದ್ರ ದಂಡ ಅನುಭವಿಸ್ಲೇಬೇಕು. ಯಾವುದರಿಂದ ದೇವರು ಕಾಪಾಡಿ ನನ್ನ ರಕ್ಷಿಸಿದ್ರು ಅದಕ್ಕಿಂತ 7ರಷ್ಟು ದಂಡನೆ ನಾವು ಅನುಭವಿಸುವರಾಗಿದ್ದೇವೆ ಅಂತ ಹೇಳಿ ವಾಕ್ಯ ನಮ್ಮನ್ನು ಎಚ್ಚರಪಡಿಸ್ತದೆ. ಆದ್ರಿಂದ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು, ಎಚ್ಚರಿಕೆಯಿಂದ ಜೀವಿಸಬೇಕು. ನಮಗೇನ್ ಬೇಕಂತ ದೇವರಿಗೆ ಗೊತ್ತು, ನಮಗೇನ್ ಬೇಕಂತ ಆತನಿಗೆ ಗೊತ್ತಿದೆ. ಅಲ್ಲೆಲ್ಲೂಯ್ಯ. ಹಾಗಾಗಿನೇ ನಾವು ಎಂತರಾಗಿದ್ವಿ, ನಮ್ಮನ್ನ ಏನನ್ನು ಕಂಡು ಕರೆದೆ, ನಮ್ಮ ಹತ್ರ ಏನಿಲ್ಲ ಅದ ಕರೆದು ನಮ್ಮನ್ನ ಆಶೀರ್ವದಿಸಿ ಅಲ್ಲೆಲ್ಲೂಯ್ಯ ಎಲ್ಲರ ಮುಂದೆ ಒಬ್ಬ ಮನುಷ್ಯನಾಗಿ, ಒಂದು ಕುಟುಂಬವಾಗಿ, 4 ಮುಂದೆ ಜನರ ಮುಂದೆ ಸ್ಥಾನಮಾನ ಸಿಗುವಂತೆ ದೇವ್ರ ಕೃಪೆ ಮಾಡಿದ್ದಾರೆ. ಅದರಿಂದ ನಾವು ಹಠಮಾರಿತನಗಳನ್ನೆಲ್ಲ ಬಿಟ್ಟು ದೇವ್ರು ನಮ್ಮನ್ನ ಸಡ್ಲ ಬಿಡ್ಬಿಡ್ರೆ ನಾವು ಅದೇ ಪಾಪದಲ್ಲಿ ಹಂಗೆ ಹೋಗ್ಬಿಟ್ಟಿರ್ತೇವೆ. ಮತ್ತೆ ಹಿಂತಿರುಗಿ ನೋಡೋದಿಕ್ಕಾಗೋದಿಲ್ಲ, ಹಿಂತಿರುಗಿ ಬರೋದಿಕ್ಕಾಗೋದೇ ಇಲ್ಲ. ಅಲ್ಲೆಲ್ಲೂಯ್ಯ. ಅದರಿಂದ ದೇವ್ರು ನಮ್ಮನ್ನ ಸಡಲ ಬಿಡದೆ, ನಾವು ಹಠಮಾರಿಗಳಾಗದಂತೆ, ನಮ್ಮ ಹೃದಯ ಕಠಿಣ ಮಾಡಿಕೊಳ್ಳದಂತೆ ದೇವರಿಗೆ ಇನ್ನೂ ಭಯದಿಂದಲೂ, ಇನ್ನೂ ಭಕ್ತಿಯಿಂದಲೂ, ಇನ್ನೂ ಪರಿಶುದ್ಧತೆಯನ್ನು ಜೀವಿಸುವಾಗ ದೇವರು ನಮ್ಮನ್ನ ಉನ್ನತಿಗೆ ತಂದು ಆಶೀರ್ವದಿಸ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಮತ್ತಾಯ ಸುವಾರ್ತೆಯಲ್ಲಿ ಒಂದು ವಾಕ್ಯ ಹೇಳುತ್ತೆ, 6ನೇ ಅಧ್ಯಾಯ 33ನೇ ವಾಕ್ಯವನ್ನ ನಾವು ಇವತ್ತು ಜ್ಞಾಪಕ ಮಾಡಿಕೊಳ್ಳೋಣ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಇವುಗಳ ಕೂಡ அவ்வளவு ನಿಮಗೆ ದೊರಕುವುದು. அன்றையும் பொய்யான இடாமல் உன் ஆணைகளை கர்த்தர் முன்னிலையில் செலுத்துவாயாக. 6:33 ஆமென் ஆமென். இப்ப படிங்க. முதலாவது தேவனுடைய ராஜ்யத்தையும் அவருடைய நீதியையும் தேடுங்கள், அப்போது இவைகளெல்லாம் உங்களுக்கு கொடுக்கப்படும். ನಿಮಗೆ என்ன தேவையோ ಎಲ್ಲ ಆಂಡರ್ ಕೊಡುತ್ತಾರೆ. ನೀವು ಏನ್ ಬೇಕೋ ಎಲ್ಲವನ್ನ ನಾನು ಕೊಡ್ತೇನೆ ಅಂತ ಹೇಳಿ ವಾಕ್ಯದಲ್ಲಿ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲ ನಿಮಗೆ ದೊರಕತ್ತೆ. ನೀವು ಫಸ್ಟು ದೇವರು ಏನು, ದೇವರ ರಾಜ್ಯಕ್ಕೋಸ್ಕರ ನಾನು ಏನ್ ಮಾಡಬೇಕು, ದೇವರಿಗೋಸ್ಕರ, ದೇವರ ರಾಜ್ಯವನ್ನಗೋಸ್ಕರ ನಾನು ಏನ್ ಪ್ರಯಾಸ ಪಡಬೇಕು ಅದನ್ನ ನಾವು ಪ್ರಯತ್ನ ಮಾಡಬೇಕು. ಎರಡನೇದಾಗಿ ನೀತಿಗಾಗಿ ನಾವು ನೀತಿವಂತರಾಗಿರ್ಬೇಕು. ಮತ್ತೆ ಹಳೆಯ ಪಾಪ ಸ್ವಭಾವ ಬರಬಾರ್ದು. ಯಾವ ಸ್ವಭಾವ ಬಿಟ್ಟು ಬಂದು ಅದೇ ಕುಡುಕ ಸ್ವಭಾವ ಮತ್ತೆ ಬರಬಾರ್ದು, ಅದೇ ಇಸ್ಪಿಟಾಡೋ ಸ್ವಭಾವ ಬರಬಾರ್ದು, ಅದೇ ಜಗಳ ಮಾಡೋ ಸ್ವಭಾವ ಬರಬಾರ್ದು, ಅದೇ ಬಿಟ್ಟು ಕಿಚ್ಚು ಸ್ವಭಾವ ಬರಬಾರ್ದು, ಅದೇ ನಾನು ಅನ್ನೋ ಸ್ವಭಾವ ಬರಬಾರ್ದು. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ನಿನ್ನಂತೆ ನೀ ನೆರೆಯವನನ್ನ ಪ್ರೀತಿಸಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳ್ತಾ ಇದೆ. ಅದೇ ನೀತಿಗಾಗಿ ನಾವು ನೀತಿವಂತರಾಗಿರ್ಬೇಕು. ಅನೀತಿವಂತರೇ ಅನೇಕ ಪಾಪ ಕಾರ್ಯಗಳನ್ನು ಯೋಚನೆ, ಅಯ್ಯೋ ನೆನ್ನೆ ಮನೆ ಅವ್ರು ಎಷ್ಟು ಚೆನ್ನಾಗಿ ಆಗ್ಬಿಟ್ರು ನೋಡು, ಎಷ್ಟು ದೊಡ್ಡ, ಹೆಂಗ್ ಬಂತು ದುಡ್ಡು, ಹ್ಯಾಕ್ ಬಂತು, ಹಂಗ್ ಮಾಡಿರ್ಬೇಕು, ಹಿಂಗ್ ಮಾಡಿರ್ಬೇಕಂತ ಯೋಚನೆ ಮಾಡ್ತಾರೆ. ಅಲ್ಲೆಲ್ಲೂಯ್ಯ. ಅದರಲ್ಲಿ ದೇವರ ವಾಕ್ಯ ಹೇಳುತ್ತೆ, ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ಹಣ, ಆಸ್ತಿ, ಐಶ್ವರ್ಯ, ಮನೆ ಎಲ್ಲ ನಿನಗೆ ಬೇಕಾ, ಆತನು ಕೊಡಲಿಕ್ಕೆ ಶಕ್ತನಾಗಿದ್ದಾರೆ. ಅಲ್ಲೆಲ್ಲೂಯ್ಯ. ಅದರಿಂದ ನಾವು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ನಾವು ತವಕ ಪಟ್ಟಾಗ ಇವೆಲ್ಲವೂ ನಮಗೆ ದೊರಕತ್ತೆ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಇಲ್ಲಿ ಒಬ್ಬರನ್ನ ಕುರಿತು ದೇವರ ವಾಕ್ಯ ಹೇಳುತ್ತೆ, 1 ಅರಸುಗಳು ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 11, 12, 13 ಈ 3 ವಾಕ್ಯವನ್ನ ನಾವು ಓದ್ಕೊಳ್ಳೋಣ. ಸೊಲೊಮೋನನ ತಮಿಳಲ್ಲಿ ಓದ್ದಿರಮ್ಮ. ஆகையினால் தேவன் அவரை நோக்கி நீ உனக்கு நீடித்த நாட்களை கேளாமலும் ஐஸ்வர்யத்தை கேளாமலும் உன் சத்துருக்களின் பிராணனை கேளாமலும் நீ இந்த காரியத்தை கேட்டு நியாயம் விசாரிக்கிறதற்கு ஏற்ற ஞானத்தை நியாய விசாரத்துக்கு ஏதுவான ஞானத்தை
ஞானத்தையும் உனக்கு வேண்டிக் உனக்கு வேண்டிக் கொண்டபடியால் உன் வார்த்தையின்படி செய்வேன். ஞானமும் உணர்வும் உள்ள இருதயத்தை உனக்கு தந்து இதிலே உனக்கு சரியானவன் உனக்கு முன் இருந்ததும் இல்லை, உனக்கு சரியானவன் உனக்கு பின் எழும்புவதும் இல்லை. ಆಮೆನ್. ಕನ್ನಡದಲ್ಲಿ ಓದ್ರಿ ಈಗ. ಆತನು ಅವನಿಗೆ, ನೀನು ನಿನಗೋಸ್ಕರ ದೀರ್ಘಾಯುಷ್ಯವನ್ನಾಗಲಿ ಐಶ್ವರ್ಯವನ್ನಾಗಲಿ ವೈರಿಗಳ ಪ್ರಾಣವನ್ನಾಗಲಿ ಕೇಳಿಕೊಳ್ಳದೆ ನ್ಯಾಯ ನಿರ್ಣಯಿಸುವುದಕ್ಕೆ ವಿವೇಕವನ್ನು ಬೇಡಿಕೊಂಡಿದ್ದರಿಂದ ನಿನ್ನ ಭಿನ್ನವನ್ನು ನೆರವೇರಿಸಿದ್ದೇನೆ. ನೋಡು, ನಿನಗೆ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸಿದ್ದೇನೆ. ನಿನ್ನಂತ ಜ್ಞಾನಿಯು ಮುಂಚೆ ಇರಲಿಲ್ಲ, ಮುಂದೆ ಇರುವುದಿಲ್ಲ. ಇದಲ್ಲದೆ ನೀನು ಕೇಳದದ್ದನ್ನು ನಿನಗೆ ಅನುಗ್ರಹಿಸಿದ್ದೇನೆ. ನಿನ್ನ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಿಯೂ ಘನದಲ್ಲಿಯೂ ನಿನಗೆ ಸಮಾನನಾದ ಅರಸನು ಇನ್ನೊಬ್ಬನಿರುವುದಿಲ್ಲ. ಹಲ್ಲೆಲೂಯಾ. ಇಲ್ಲಿ ದೇವರ ಪರಲೋಕ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡ್ರಿ ಅಂತ ಹೇಳಿ ದೇವರ ವಾಕ್ಯದಲ್ಲಿ ನೋಡ್ತಾರೆ. ದೇವರು ದಾವೀದನು ಸತ್ ಮೇಲೆ ಅವ್ರ ತಂದೆ ಸೊಲೊಮೋನನು ರಾಜನಾಗ್ತಾನೆ. ರಾಜ ಅಂದ್ರೆ ಹೆಂಗಿರುತ್ತೆ ಹೇಳ್ರಿ? ಸುಖಭೋಗವಾದ ಜೀವಿತ. ಅವ್ರಿಗೇನು ಬಂಗಾರ ಕಡಿಮೆನಾ, ಐಶ್ವರ್ಯಕ್ಕೆ ಕಡಿಮೆನಾ? ಎಲ್ಲ ಇರುತ್ತೆ. ಹಲ್ಲೆಲೂಯಾ. ಆದ್ರೆ ಇವನು ಇಷ್ಟು ದೊಡ್ಡ ರಾಜ್ಯವನ್ನ, ಇಷ್ಟು ದೊಡ್ಡ ಜನರನ್ನ ನಾನು ಹೇಗೆ ನಡೆಸೋದು? ಹಲ್ಲೆಲೂಯಾ. ನಾವು ನೀವಾಗಿದ್ರೆ ಆರಾಮ ರಾಜಸಿಂಹಾಸನ ಕೂತ್ಕೊಂಡು ನಮ್ಮಿಷ್ಟ ಬಂದಂಗೆ ಬದುಕಿ ಬಾಳ್ತಾ ಇದ್ವಿ. ಆದ್ರೆ ಈತನಾದರೂ ನೋಡಿ ವಾಕ್ಯಳತೆ, ಆತನು ದೇವರು ಅವನಿಗೆ, ನೀನು ನಿನಗೋಸ್ಕರ ಅಪ್ಪ ನನಗೆ ರಾಜ ಆಗ್ಬಿಟ್ಟಿದ್ದೀನಿ, ನನಗೆ ಸಾವೇ ಬರಬಾರ್ದು, ನಾನು ಸುಖಭೋಗವಾಗಿ ಬಾಳ್ಬೇಕು, ನನ್ನ ಕಣ್ಣು ನೋಡಿದ್ದಲ್ಲ, ನನ್ನ ಮನಸ್ಸು ಆಸೆ ಪಟ್ಟಿದ್ದಲ್ಲ ನೆರವೇರಿಸ್ಬೇಕು ಅಂತೇಳಿ ಅವನು ಬೇಡಿಕೊಳ್ಳಿಲ್ಲ. ಅಲ್ಲೆಲ್ಲೋಯ ಏನಂತೆ, ದೀರ್ಘಾಯುಷ್ಯವನ್ನು ಕೇಳ್ಕೊಳ್ಳುವನಾಗಿಲ್ಲ. ವೈರಿಗಳು ನನ್ನ ಮುಂದೆ ಯಾರು ಒಬ್ಬನು ವೈರಿ ಇರಬಾರ್ದು, ಎಲ್ಲ ಕೊಂದಾಕ್ಬಿಡ್ಬೇಕಪ್ಪ ಅಂತ ಅವನು ಬೇಡಿಕೊಳ್ಳಲಿಲ್ಲ. ಆಮೇಲೆ ವೈರಿಗಳ ಪ್ರಾಣವನ್ನಾಗಲಿ ಬೇಡಿಕೊಳ್ಳದೆ ನ್ಯಾಯ ನಿರ್ಣಯಿಸುವುದಕ್ಕೋಸ್ಕರ ವಿವೇಕವನ್ನು ಬೇಡಿಕೊಂಡನು. ಅಲ್ಲೆಲ್ಲೂಯ. ಅಪ್ಪ ನನಗೆ ಜ್ಞಾನ ಕೊಡಪ್ಪ, ಇಷ್ಟು ದೊಡ್ಡ ಕೆಲಸ ಕೊಟ್ಟಿದ್ಯಾ. ಇವಾಗ ಅಪ್ಪ ಹೋದ್ರು, 1 ಎಕರೆನೋ 2 ಎಕರೆ ಗದ್ದೆ ನಿಮಗೆ ಕೊಟ್ರು ಅಂತ ಇಟ್ಕೊಳ್ರಿ, ನೀನ್ ಭಾಗಕ್ಕೆ ಬಂತು, ಏನ್ ಮಾಡ್ತೀಯ? ಅಲ್ಲೆಲ್ಲ ಏನ್ ಮಾಡ್ತೀರ? ಇವಾಗ ಅಪ್ಪ ಅಮ್ಮ ಮನೆ ಬಿಟ್ಕೊಟ್ರು ಮಗಳಿಗೆ, ಮಗಳೇನ್ ಮಾಡ್ತೀಯ? ಕೊಟ್ಟದ್ದನ್ನ ಪರಾಮರ್ಶಿಸ್ಬೇಕು. ಅಪ್ಪ ತೋಟ ಕೊಟ್ಬಿಟ್ಟಿದ್ದಾರೆ, ಬಿಡಮರ ಅಡಿಕೆ ಬರುತ್ತೆ, ವರ್ಷಕ್ಕೆ 2-3-4 ಲಕ್ಷ ರೂಪಾಯಿ ಆರಾಮಾಗಿ ತಿನ್ಕೊಂಡು ಕುಡ್ಕೊಂಡು ಜಾಲಿಯಾಗಿರ್ಬೋದು. ಅದು ಪಾಡಿಗೆ ಅದು ಬೆಳೆಯುತ್ತೆ, ನನಗೆ ಬರುತ್ತೆ ಅಂತ ನೀನು ನೆನೆಸೋದಾದ್ರೆ ಅಲ್ಲೆಲ್ಲೂಯ ಅದು ವ್ಯರ್ಥವಾದ ಜೀವಿತ ಆಗಿರುತ್ತೆ. ಅಪ್ಪ ತೋಟ ಕೊಟ್ಬಿಟ್ಟಿದ್ದಾರೆ, ತೋಟಕ್ಕೆ ಏನು ಕೆಲಸ ಮಾಡೋದು, ಏನೇನು ಮಾಡಬೇಕು, ಹೇಗೆ ಮಾಡಬೇಕು, ಹೆಂಗ್ ಬೆಳೆಸ್ಬೇಕು, ಹೆಂಗ್ ಬೆಳೆಸಿದ್ರೆ ಇದು ಬೆಳೆಯುತ್ತೆ, ಇದನ್ನ ಹೆಂಗ್ ಪರಾಮರ್ಶಿಸೋದು, ಯಾರಿಗಾದ್ರೂ ಅಣ್ಣ ಹೆಂಗ ಅಪ್ಪ ನನಗೆ ಬಿಟ್ಟು ಕೊಟ್ಬಿಟ್ಟಿದ್ದಾರೆ, ಈ ತೋಟಕ್ಕೆ ಏನು ಮಾಡಬೇಕು, ಕಳೆ ಯಾವಾಗ ತೆಗಿಸ್ಬೇಕು, ಗೊಬ್ಬರ ಯಾವಾಗ ಹಾಕ್ಸ್ಬೇಕು, ನೀರು ಯಾವಾಗ ಬಿಡಬೇಕು. ಅಲ್ಲೆಲ್ಲೂಯ ಇದು ಜ್ಞಾನ. ಬೆಳೆದ್ರೆ ಬೆಳಿಲಿ, ಬಿಟ್ರೆ ಬೆಳಿ, ನನಗೆ ಆಸ್ತಿ ಬಂತ, ಇಷ್ಟ ಆದ್ರೆ ಇಟ್ಕೊಂತೀನಿ, ಇಷ್ಟ ಇಲ್ಲ ಅಂದ್ರೆ ಮಾರ್ಕೊಂಡು ತಿನ್ಬಿಡ್ತೀನಿ. ಆಮೇಲೆ 2 ಎಕರೆ ಗದ್ದೆ ಮಾರ್ತೆ ಅಂತ ಇಟ್ಕೊಳಪ್ಪ, 20 ಲಕ್ಷ ರೂಪಾಯಿ ಬಂತು, ತಿಂದಾದ್ಮೇಲೆ ಏನ್ ಮಾಡ್ತೀಯ? ಅಲ್ಲೆಲ್ಲೂಯ ಕೊಟ್ಟಿದ್ದನ್ನ ಪರಾಮರ್ಶಿಸ್ಬೇಕು. ನಿನ್ನ ಹತ್ರ 100 ರೂಪಾಯಿ ತಂದ್ರೆ ಅದನ್ನು ಉಳಿಸೋದಿಕ್ ಪ್ರಯಾಸ ಪಡಬೇಕು. ಏನೋ ದಾನವಾಗಿ ನೀನು ಖರ್ಚು ಮಾಡೋದಲ್ಲ. ಬೇಕಾಬಿಟ್ಟಿ ಖರ್ಚು ಮಾಡಿದ್ರೆ ನಾನು ಪಟಿಂಗ್ತನ ಬರುತ್ತೆ, ಸಾಲ ಇಸ್ಕೋಬೇಕಾಗತ್ತೆ, ಸಾಲಗಾರನಾಗತ್ಯ. ನೀನು ಕೊಟ್ಟದ ಕಾಸನ್ನ ಎಷ್ಟು ಖರ್ಚು ಮಾಡ್ಬೇಕು ಅಷ್ಟು ಮಾಡಿ ನೀವು ಉಳಿಸ್ ನೋಡು, ನಿಮ್ಮ ಮನೆಗೆ ಕೊರತೆನೇ ಇರೋದಿಲ್ಲ. ಅಲ್ಲೆಲ್ಲಿ ಹೇಳ್ರಿ. ಅದಕ್ಕೆ ಸೊಲೊಮೋನನು ಪ್ರಾರ್ಥನೆಯಲ್ಲಿ ಕೇಳ್ತಾನಪ್ಪ, ಇಷ್ಟು ದೊಡ್ಡ ಕೆಲಸವನ್ನ ಕೊಟ್ಟಿದ್ಯಾ, ರಾಜನಾಗ ಬರೀ ಮಾಡ್ಬಿಟ್ಟಿದ್ಯಾ, ಭಾರಿ ಸಂತೋಷಪ್ಪ,
ನಾನು ಇಷ್ಟ ಬಂದಂಗೆ ಬದುಕ್ತೀನಿ ಅಂತ ಹೇಳಲಿಲ್ಲ. ಇವ್ರನ್ನ ಹೆಂಗ್ ಕಾಪಾಡಲಿ? ಯಾರಾದ್ರೂ ಕಷ್ಟದಿಂದ ಬಂದ್ರೆ, ಹೊಡೆದಾಟ ಮಾಡ್ಕೊಂಬಂದ್ರೆ, ಆಸ್ತಿಗೋಸ್ಕರ ಜಗಳ ಮಾಡ್ಕೊಂಬಂದ್ರೆ, ಏನಾದರೂ ಒಂದು ತಪ್ಪು ಮಾಡ್ಕೊಂಬಂದ್ರೆ ನಾನು ಇವ್ರಿಗೆ ಹೇಗೆ ನ್ಯಾಯ ತೀರಿಸ್ಲಿ? ಇವ್ರಿಗೆ ಸರಿಯಾದ ನ್ಯಾಯ ತೀರಿಸ್ಬೇಕು, ಇವ್ರಿಗೆ ಸರಿಯಾದ ರೀತಿಯಲ್ಲಿ ನಾನು ಪರಾಮರ್ಶಿಸ್ಬೇಕು. ಒಂದು ರಾಜ ಅನ್ನೋ ಕೆಲಸ ನನಗೆ ಕೊಟ್ಬಿಡಿದ್ಯಾ, ನಾನು ಅದನ್ನು ಗೌರವದಿಂದ ನೀನು ಕೊಟ್ಟಂತ ನಿನಗೆ ಮಹಿಮೆ ಉಂಟಾಗುವಂತೆ ಹಲ್ಲೆಲೂಯ ನನಗೆ ಜ್ಞಾನ ಕೊಡಪ್ಪ, ನನಗೆ ವಿವೇಕವನ್ನು ಕೊಡು. ಹಲ್ಲೆಲೂಯ. ಅವನು ಪ್ರಾರ್ಥನೆ ಮಾಡ್ತಾನೆ. ಬೈಗಳು ಪ್ರಾಣ ಕೊಡು ಅಂತ ಕೇಳಿದೆ, ನನಗೆ ಜ್ಞಾನ ಕೊಡು, ವಿವೇಕವನ್ನು ಬೇಡಿಕೊಂಡನು. ಹಲ್ಲೆಲೂಯ. ಆಗ ದೇವರು ಹೇಳ್ತಾರೆ, ನಿನ್ನ ಭಿನ್ನವನ್ನು ನೆರವೇರಿಸಿದ್ದೇನೆ. ನಿಮ್ಮ ಪ್ರಾರ್ಥನೆ ಕೇಳಿದ್ದೇನೆ. ನೀವು ಮಾಡೋ ಪ್ರಾರ್ಥನೆ ಮೆಚ್ಚುಗೆ ಆಗಿರೋದಾದ್ರೆ, ಹಲ್ಲೆಲೂಯ ಹೇಳ್ರಿ, ನಿಮ್ಮ ಪ್ರಾರ್ಥನೆ ಮೆಚ್ಚುಗೆ ಆದ್ರೆ ನೀವು ಕೇಳೋದಕ್ಕೆ ಮುಂಚಿನ ದೇವರೆಲ್ಲ ಕೊಡ್ತಾರೆ. ನಿನ್ ಪ್ರಾರ್ಥನೆ ಕೇಳ್ತಾರೆ, ನಿನ್ ಪ್ರಾರ್ಥನೆ ಉತ್ತರ ಕೊಡ್ತಾರೆ. ನೀನು ನೆನೆಸ್ತಾನೆ ಇರ್ತೀಯ ಅಂತ ಇಟ್ಕೋ, ಅದಕ್ಕೆ ಮುಂಚೆನೆ ಆಶೀರ್ವಾದ ನಿನ್ನನ್ನು ಹುಡುಕಿ ಬರುವಂತೆ ದೇವ್ರು ಮಾಡ್ತಾರೆ. ಯಾಕಂದ್ರೆ ಪ್ರಾರ್ಥನೆ ಕೇಳುವಂತ ದೇವ್ರು ಅವನು ಬೇಡಿದ ಭಿನ್ನವನ್ನು ನೆರವೇರಿಸಿದ್ದೇನೆ ನೋಡು, ನಿನಗೆ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸಿದ್ದೇನೆ. ಹಲ್ಲೆಲೂಯ. ನಿನಗೆ ಜ್ಞಾನ ವಿವೇಕ ಎರಡು ಕೊಟ್ಬಿಟ್ಟಿದ್ದೀನಿ, ತಗ ರಾಜಭಾರ ಮಾಡು, ರಾಜಭಾರ ಮಾಡು. ಅದಾದ್ಮೇಲೆ ಏನ್ ಹೇಳುತ್ತೆ? ನಿನ್ನಂತ ಜ್ಞಾನಿಯು ಮುಂಚೆ ಇರಲಿಲ್ಲ, ಹಿಂದೆ ಇರುವುದಿಲ್ಲ. ಅಂತ ಜ್ಞಾನವನ್ನ ದೇವರು ಕೊಡುವಾಗ, ಹಲ್ಲೆಲೂಯ, ಮುಂಚೆನೂ ಇರಲ್ಲ, ಹಿಂದ್ಗಡೆ ನಮಗೆ ಆಶೀರ್ವಾದ. ಅದರಿಂದ ಈ ಸೊಲೊಮೋನಿಗೆ ಜ್ಞಾನ ಕೊಟ್ಟದ್ರಿಂದ ಅವನನ್ನು ಒಂದೊಂದು ಗಿಡಕ್ಕೂ ಔಷಧಿ ಬರೆದವರು ಅವರೇ. ಸೊಲೊಮೋನು, ಈ ಸೊಪ್ಪು ಇಂಥ ಔಷಧಿಗೆ ಬರುತ್ತೆ, ಈ ಕಾಯಿ ಇಂಥ ಔಷಧಿಗೆ ಬರುತ್ತೆ, ಈ ಗೋಡೆ ಮೇಲೆ ಬೆಳೆಯುತ್ತಲ್ಲ ಮಳೆಗಾಲದಲ್ಲಿ ಹಸಿರು ಹುಲ್ಲು, ಅದು ಒಂದು ಔಷಧಿಗೆ ಬರುತ್ತೆ ಅಂತೇಳಿ ಬರೆದಿಟ್ಟಿದ್ದಾರೆ. ಅದನ್ನು ಬರೆದವರು ಅವರೇ. ಇಂಥ ಪ್ರಾಣಿ ತಿಂದ್ರೆ ಇಂಥ ಕಾಯಿಲೆಗೆ ಸೌಖ್ಯ ಆಗತ್ತೆ, ಇಂಥ ರೋಗ ಸೌಖ್ಯ ಆಗತ್ತೆ, ಪ್ರಾಣಿಗಳನ್ನ ಕುರಿತು ಬರೆದಾತನು ಸೊಲೊಮೋನು. ಹಲ್ಲೆಲೂಯ. ಅಂತ ಜ್ಞಾನದಿಂದ ತುಂಬಿದ ಆತನು. 1000 ಜ್ಞಾನವರ್ತಿಗಳು, ಒಗಟುಗಳು ಎಲ್ಲವನ್ನ ಬಿಡಿಸಿದಂಥವು. ಒಂದ್ಸಲ ಅವನ ರಾಜನಾಗಿ ಕೂತಿದ್ದಾಗ ಇವಳ ಹೆಂಗಸರು ಬರ್ತಾರೆ. ಬಂದು ರಾಜ ಹತ್ರ ಕೇಳ್ತಾರೆ, ರಾಜ ರಾತ್ರಿ ನಮ್ಮ ಇಬ್ಬರು ಒಂದೇ ಸಲ ಡೆಲಿವರಿ ಆಯ್ತು, ನಾವು ಒಂದೇ ಮನೆಯಲ್ಲಿದ್ದೀವಿ, ಒಂದೇ ರೂಮಲ್ಲಿ. ಇವಳೇನ್ ಮಾಡ್ಬಿಟ್ಟು ಮಗು ಮೇಲೆ ಹೊರಡ್ಬಿಟ್ಟು ಮಗು ಸತ್ತೋಯ್ತು. ಸತ್ತೋಗಿರೋ ಮಗು ಅಂತ ನನ್ನ ಹತ್ರ ಇಟ್ಬಿಟ್ಟು ಜೀವಂತ ಮಗಳನ್ನ ತಗೊಂಡು ಅವಳು ಇಟ್ಕೊಂಡ್ಬಿಟ್ಟಿದ್ದಾಳೆ. ಅದರಿಂದ ಅಜೀವದಂತಿರೋ ಮಗು ನಂದು ಅಂತ ಅವಳು ಹೇಳ್ತಾಳೆ. ಇನ್ನವಳು ಇಲ್ಲೆಲ್ಲ ಸತ್ತಿದ್ದವಳೆ, ಜೀವಂತವಾಗಿರೋದು ಮಗು ನಂದೆ. ಹಿಂಗೆ ವಾದ ಪ್ರತಿವಾದ ನಡೀತಾನೆ ಇರುತ್ತೆ. ನ್ಯಾಯ ತೀರಿಸ್ಬೇಕು. ಇವಾಗ DNA ಚೆಕ್ ಮಾಡೋಣ ಅಂತ ಹೇಳ್ತಾರೆ. ಹಲ್ಲೆಲೂಯ. ಅವಾಗ ಯಾವ DNA ಇಲ್ಲ, ದೇವ್ರು ಕೊಟ್ಟಂತ ಜ್ಞಾನ. ಆಗ ಸೊಲೊಮೋನ್ ಹೇಳ್ದಂತೆ, ಸರಿ ಒಂದ್ ಕತ್ತಿ ತಗೊಂಡ್ಬರ್ರ ಇಲ್ಲಿ ಅಂತ. ಅವನ ಕತ್ತಿ ತಂದು ಈ ಮಗುನ 2 ಭಾಗ ಮಾಡಿ ಇವಳಿಗೆ ಅರ್ಧ ಕೊಟ್ಬಿಡು. ಆಗ ಎತ್ತವಳು ಹೇಳಿದ್ಲಂತೆ, ಅಯ್ಯೋ ಸ್ವಾಮಿ, 2 ಭಾಗ ಮಾಡೋದ್ ಬೇಡ, ಮಗು ಅವಳೆ ಇಟ್ಕೊಳ್ಳಿ ಬಿಡ್ರಿ, ನನ್ನ ಮಗು ಅವಳ ಹತ್ರನೇ ಇರ್ಲಿ ಅಂತ. ಸತ್ತ ಮಗಳು ತಾಯಿ ಹೇಳಿದಂತ, ಇಲ್ಲ 2 ಭಾಗ ಮಾಡ್ಬಿಡ್ರಿ. ಹಲ್ಲೆಲೂಯ. ಆಗ ಜೀವಂತವಾದ ತಾಯಿಗೆ ಮಗುವನ್ನ ಕೊಟ್ಟು, ಸತ್ತವಳಿಗೆ ಸತ್ ಮಗುವನ್ನ ಕೊಟ್ಟು ಕಳಿಸ್ತಾರಂತೆ ಜ್ಞಾನ. ಹಲ್ಲೆಲೂಯ. ಒಂದು ಸಡನ್ ಆಗಿ ಬಂದು ನ್ಯಾಯ ತೀರ್ಸು ಅಂತ ಹೇಳಿದ್ರೆ ನ್ಯಾಯ ತೀರ್ಸೋದು ಬಹಳ ಕಷ್ಟ ಇದೆ. ಯಾರು ಮಗು ಅಂತ ಕಂಡು ಹಿಡಿತೀಯ? ಹೆಂಗ್ ಕಂಡು ಹಿಡಿತೀಯ? 3 ದಿವಸದೊಳಗೆ. ಅದೇ ದೇವರು ಕೊಟ್ಟಂತ ಜ್ಞಾನ ಆತನಿಗೆ ಕೊಟ್ಟಿದ್ದು. ನಿನಗೆ ಜ್ಞಾನವನ್ನು ಕೊಡ್ತೇನೆ, ವಿವೇಕವನ್ನು ಕೊಟ್ಟು ವಿವೇಕವನ್ನು ಅನುಗ್ರಹಿಸಿದ್ದೇನೆ. ನಿನ್ನಂತ ಜ್ಞಾನಿ ಮುಂಚೆಯೂ ಇರಲಿಲ್ಲ, ಮುಂದೆ ಇರೋದಿಲ್ಲ. ಹಲ್ಲೆಲೂಯ. ನಿನ್ನಂತ ದೇವರ ಮಕ್ಕಳು ಮುಂದೆ ಇರೋದಿಲ್ಲ, ಹಿಂದೆನೂ ಇರಲ್ಲ. ನಮ್ಮ ಒಬ್ಬೊಬ್ಬರಿಗೆ ಒಂದೊಂದು ಆಶೀರ್ವಾದ ಇಟ್ಟಿದ್ದಾರೆ. ನಮ್ಮ ಒಬ್ಬೊಬ್ಬರನ್ನ ಒಂದೊಂದು ರೀತಿಯಲ್ಲಿ ದೇವರು ಉನ್ನತಿಗೆ ತರಲಿಕ್ಕಿದ್ದಾರೆ. ಹಲ್ಲೆಲೂಯ. ನನಗಿರುವಂತ ವರ ಅಭಿಷೇಕ ನನ್ನ ಮಗನಿಗಿಲ್ಲ, ಅವನಿಗಿರೋ ವರ ಅಭಿಷೇಕ ನನಗಿಲ್ಲ. ಹಾಗೆ ಒಬ್ಬೊಬ್ಬರಿಗೆ ಅವರವರು ವರಗಳನ್ನ ದೇವರು ಅದನ್ನು ಹಂಚಿಕೊಡುವಂತ ದೇವಾದಿ ದೇವನಾಗಿದ್ದಾರೆ. ಹಲ್ಲೆಲೂಯ. ಅದರಿಂದ ಅಜ್ಞಾನ, ನೀನೇನ್ ಬೇಡ್ತಾ ಇದ್ಯಾ, ಏನ್ ಪ್ರಾರ್ಥನೆ ಮಾಡ್ತಿದ್ಯಾ? ಅಪ್ಪ ಕಾಲ್ಮರಿಲಿ ಅಂತ ಪ್ರಾರ್ಥನೆ ಮಾಡ್ತೀಯಾ? ಅವ್ರ ಮಗಳು ಓಡೋಗ್ಲಿ ಅಂತ ಪ್ರಾರ್ಥನೆ ಮಾಡ್ತೀಯಾ? ಅವನ ಮಗ ಕುಡಿದು ಸಾಯ್ಲಿ ಅಂತ ಪ್ರಾರ್ಥನೆ ಮಾಡ್ತೀಯಾ? ಏನ್ ಪ್ರಾರ್ಥನೆ ಮಾಡ್ತೀವಿ ನಾವು? ಹಲ್ಲೆಲೂಯ. ಪ್ರಾರ್ಥನೆ ಅಂದ್ರೆ ಹುಡುಗಾಟ ಅಲ್ಲ. ದೇವ್ರ ಮುಂದೆ ಮಾಡುವಂತ ಪ್ರಾರ್ಥನೆ
ದೇವರಿಗೆ ಮೆಚ್ಚುಗೆಯಾದ ಪ್ರಾರ್ಥನೆಯನ್ನ ದೇವ್ರು ಕೇಳ್ತಾರೆ. ಮೆಚ್ಚುಗಿಲ್ಲದಂತ ಪ್ರಾರ್ಥನೆ ಉತ್ತರನೇ ಸಿಗಲ್ಲ. ಅಲ್ಲೆಲ್ಲ ಹೇಳ್ರಿ, ಸಿಗದೇ ಇಲ್ಲ. ದೇವರು ಮೆಚ್ಚುವಂತ ಪ್ರಾರ್ಥನೆ ಮಾಡುವರಾಗಿ ನಾವು ಕಾಣಲ್ಪಡಬೇಕು. நம்ம ஜெபம் தேவனுக்கு மகிமையா இருக்கணும். நம்ம ஜெபத்தை கேட்கும்போது ஆண்டவர் சந்தோஷப்படணும்ப்பா, என் மகன் என்ன ஜெபம் பண்றான்ப்பா, என் மகன் என்ன ஜெபம் பண்றான், ನೆರವೇರ್ತணும். ಸೊಲೊಮೋನ್ ಪ್ರಾರ್ಥನೆಯನ್ನ ದೇವರು ಕೇಳಿ ಸಂತೋಷಪಟ್ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಆ ಸಂತೋಷದಲ್ಲಿ ಅವ್ರು ಹೇಳ್ತಾರೆ, ನಾನು ನಿನಗೆ ಜ್ಞಾನವನ್ನ ವಿವೇಕವನ್ನು ಅನುಗ್ರಹಿಸಿದ್ದೇನೆ, ನಿನ್ನಂತ ಜ್ಞಾನಿಯು ಮುಂದೆ ಇರಲಿಲ್ಲ, ಹಿಂದನೇ ಇರಲ್ಲ. ದೇವರು ಸಂತೋಷ ಪಟ್ರೆ ನಮಗೆಲ್ಲ ಆಶೀರ್ವಾದನೇ, ಎಲ್ಲ ಆಶೀರ್ವಾದನೇ. ಅವನು ಮತ್ತೆ ಅವನ ರಾಜ ಅಲ್ವಾ, ಐಶ್ವರ್ಯವಾಗಿ ಅದೆಲ್ಲ ಕೇಳಲಿಲ್ಲ. ದೇವರು ಅವ್ರಿಗೆ ಒಂದು ಮಾತನ್ನ ವಾಗ್ದಾನ ಮಾಡ್ತಾರೆ. ಇದಲ್ಲದೆ 13ನೇ ವಾಕ್ಯ. இதுவுமன்றி நீ கேளாத ஐஸ்வர்யத்தையும் மகிமையையும் உனக்கு தந்தேன். உன் நாட்களில் இருக்கிற ராஜாக்களில் ஒருவனும் உனக்கு சரியானவன் இருப்பதில்லை. ಓದಮ್ಮ. ಇದಲ್ಲದೆ ನೀನು ಕೇಳಿದ್ದನ್ನು ನಿನಗೆ ಅನುಗ್ರಹಿಸಿದ್ದೇನೆ. ನಿನ್ನ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಿಯೂ ಘನದಲ್ಲಿಯೂ ನಿನಗೆ ಸಮಾನನಾದ ಅರಸನು ಇನ್ನೊಬ್ಬನಿರುವುದಿಲ್ಲ. ಅಲ್ಲೆಲ್ಲೂಯ್ಯ. ಅವನು ಕೇಳಲಿಲ್ಲಪ್ಪ, ನನಗೆ ಐಶ್ವರ್ಯ ಕೊಡು, ಹಣ ಕೊಡು, ಬಂಗ್ಲಾ ಕೊಡು, ಇನ್ನೂ ಹಣ ಬೇಕು, ಇನ್ನೂ ಬಂಗಾರ ಬೇಕು, ಇನ್ನೂ ಐಶ್ವರ್ಯ ಬೇಕು, ನನಗೆ ಕೊಡು ಅಂತ ಅವನು ಕೇಳಲಿಲ್ಲ. ಅಲ್ಲೆಲ್ಲೂಯ್ಯ. ಇಷ್ಟೇ ಮಾತ್ರ ಕೇಳಪ್ಪ, ನನ್ನನ್ನು ರಕ್ಷಿಸಿದೀಯಾ, ನನ್ನ ಪಾಪದಿಂದ ಬಿಡಿಸಿದೀಯಾ, ನಿನ್ನ ಮಗನಾಗಿ ನಿನ್ನ ಮಗಳಾಗಿ ನನ್ನ ಸ್ವೀಕಾರ ಮಾಡಿದ್ಯಾ, ನಾನು ಹೆಂಗ್ ನಡ್ಕೋಬೇಕಂತ ಜ್ಞಾನ ಕೊಡಪ್ಪ, ನಾನು ಹೆಂಗ್ ಪ್ರಾರ್ಥಿಸ್ಬೇಕಂತ ವಿವೇಕ ಕೊಡಪ್ಪ, ನಾನು ಮತ್ತೆ ತಪ್ಪಲ್ಲಿ ಸಿಕ್ಕಾಕೋಬಾರ್ದು, ನಾ ಮತ್ತೆ ಪಾಪದಲ್ಲಿ ಸಿಕ್ಕಾಕೋಬಾರ್ದು, ಮತ್ತೆ ಹಳೆ ಜೀವಿತ ನನ್ನಲ್ಲಿ ತಿರುಗಿ ಬರಬಾರ್ದು. ಜ್ಞಾನ ಕೊಡಪ್ಪ, ವಿವೇಕ ಕೊಡಪ್ಪ. ಹಲ್ಲೆಲೂಯಾ. ಅದೇ ಹೇಳ್ತಾರೆ, ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಜೊತೆಗೆ ಅವೆಲ್ಲ ನಿಮಗೆ ಕೊಡಲ್ಪಡ. ನಿನಗೇನ್ ಬೇಕು ಅವ್ರಿಗೆ ಗೊತ್ತು, ಅವ್ರು ನಿನ್ ತಕ್ಕ ಸಮಯದಲ್ಲಿ ನಿನಗೆ ಅದನ್ನು ಕೊಡ್ತಾರೆ. ಹಲ್ಲೆಲೂಯಾ. ಒಬ್ಬರು ಭಾಳ ದಿವಸದಿಂದ ಪ್ರಾರ್ಥನೆ ಮಾಡ್ತಾ ಇದ್ದಂತೆ, ಇಂಥ ಬೈಕೇ ಬೇಕು, ಇಂಥ ಬೈಕೇ ಬೇಕು, ಇಂಥ ಬೈಕೇ ಬೇಕು ಅಂತೇಳಿ. ಸಮಯ ಬಂತು, ಆ ಬೈಕನ್ನು ಓಡಿಸೋ ಕೆಪಾಸಿಟಿ ಬಂತು, ಆ ಗಾಡಿ ಆಟೋಮೆಟಿಕ್ ಆಗಿ ಮನೆಗೆ ಬಂದ್ಬಿಡ್ತು. ಹಲ್ಲೆಲೂಯಾ. ಅಯ್ಯೋ, ನಾನು ನೆನೆಸಿಲ್ಲ, ನಾನು ಆಸೆ ಪಟ್ಟಿದ್ದ ಗಾಡಿ ನನ್ನ ಮನೆ ಬಾಗಿಲಲ್ಲಿ ನಿಂತಿದೆ, ಸಮಯ ಬರುತ್ತೆ, ನೀನು ಯಾವಾಗ ಏನು ಕೇಳ್ತದೆ ಅದನ್ನು ಕೊಟ್ಟು ಆಶೀರ್ವದಿಸುವಂತ ದೇವನಾಗಿದ್ದ. ಅದಕ್ಕೆ ಮಕ್ಕಳಿದ್ದ, ತಾಯಿ ನಿನ್ನನ್ನು ಮರೆತರು ಮರೀತಾರೆ, ನಾನು ನಿನ್ನನ್ನು ಮರೆಯಲ್ಲ. ನಮ್ಮನ್ನು ಮರೆಯೋದೇ ಇರೋ ದೇವರು. ಹಲ್ಲೆಲೂಯಾ. ಇವಾಗ ನಮ್ಮಮ್ಮಗೆ ಆಯುಷ್ ಮುಗೀತು, ನಮ್ಮಮ್ಮ ಸತ್ತೋದ್ರು. ಇವಾಗ ನಮ್ಮಮ್ಮ ಎಲ್ಲಿದೆ? ಅವ್ರ ಶರೀರ ಮಣ್ಣಲ್ಲಿದೆ. ನನ್ನ ಬಗ್ಗೆ ನೆನೆಸಕ್ಕಾಗತ್ತಾ? ಹಲ್ಲೆಲೂಯಾ. ಆಗತ್ರ? ಆ ತಾಯಿ ಮರೀತಾರೆ, ಅದು ದೇವರು ಮರೆಯೋದು. ಯಾಕಂದ್ರೆ ಸಾವಿಲ್ಲ, ನಿನ್ನೆ ಇವತ್ತು ನಾಳೆ ಎಂದು ಮಾರ್ಪಡದಾತು. ಸತ್ತು ಉಣಲ್ಪಟ್ಟು ಮೃತ್ಯುಂಜಯನಾಗಿದ್ದಂಥ ದೇವರು. ಹಲ್ಲೆಲೂಯಾ. மறித்து அடக்கம் பண்ணப்பட்டு உயிரோடு எழுந்த தெய்வம் ஆண்டவராகிய இயேசு கிறிஸ்து. அவர் நேற்றும் இன்றும் என்றும் ನಾಳೆ ಮಾರಾದವರು. ನಿನ್ನೆ ಇವತ್ತು ನಾಳೆ ಎಂದು ಮಾರ್ಪಡದಾತ. ಅದೇ ಕೇಳ್ತಾರೆ, ನಿನ್ ತಾಯಿ ನಿನ್ನನ್ನು ಮರೆತು ಮರೆಯಾಳು, ನಿನ್ ತಂದೆ ನಿನ್ನನ್ನು ತಿರಸ್ಕರಿಸು, ನಾನು ನಿನ್ನನ್ನು ಕೈ ಬಿಡೋದಿಲ್ಲ, ನಾನು ನಿನ್ನನ್ನು ಮರೆಯೋದಿಲ್ಲ. ಹಲ್ಲೆಲೂಯಾ. ಮರೆಯದಿರೋ ದೇವರೊಬ್ಬರಂದ್ರೆ ಅದು ಯೇಸು ಸ್ವಾಮಿನೇ. ಹಲ್ಲೆಲೂಯಾ. ನಮ್ಮ ಹತ್ರ ಏನು ಎದುರು ನೋಡಲ್ಲ. ಅವೆಲ್ಲ ನಾನು ಹೇಳಿದ್ನಲ್ಲ, ನನ್ನ ಹತ್ರ ಏನಿತ್ತು ಅಂತ ಅದು ಸಾಯ್ಬೇಕಾಗಿದ್ದ ನನ್ನನ್ನು ಕರ್ಕೊಂಬಂದು ಇವತ್ತು ಇಷ್ಟು ಜನರ ಮುಂದೆ ನನ್ನ ಸೇವೆಯಲ್ಲಿ ನಿಲ್ಲಿಸಿದ್ದಕ್ಕಾಗಿ ಆತನಿಗೆ ಕೋಟಿಸುತ್ತಾರೆ. ಅದರಿಂದ ಇವತ್ತು ನಿಮ್ಮನ್ನು ಕರ್ಕೊಂಬಂದು ಇಲ್ಲಿ ಅನೇಕರ ಮುಂದೆ ಸಾಕ್ಷಿಯಾಗಿ ಇಟ್ಟಿದ್ದಾರೆ. ನೀನು ಸಾಕ್ಷಿಯಾಗಿ ಬದುಕದೆ ದೇವರಿಗೆ ಸಂತೋಷ. ಹಲ್ಲೆಲೂಯಾ. ಅದರಿಂದ ದೇವರ ಅಪಾರವಾದ ಪ್ರೀತಿಯನ್ನ ನೋಡ್ರಿ. ಅವ್ರಿಗೆ ದೇವ್ರು ಸಂತೋಷ ಪಡ್ತಾರೆ, ಆ ಪ್ರಾರ್ಥನೆ ಕೇಳ್ತಾರೆ. ನನ್ನ ಮಗ ನೋಡೋ ಮರ ಐಶ್ವರ್ಯ ಕೇಳಲಿಲ್ಲ, ಯಾರು ಪ್ರಾಣನೂ ಕೇಳಲಿಲ್ಲ, ಸುಖಭೋಗವಾದ ಜೀವಿತ ಕೇಳಲಿಲ್ಲ, ನನಗೆ ಜ್ಞಾನ ಕೊಡಪ್ಪ, ನನ್ನ ಹೆಂಡತಿ ಮಕ್ಕಳನ್ನ ಹೆಂಗೆ ಸಾಕ್ಬೇಕು, ನಾನು ಹೆಂಗೆ ದುಡಿಬೇಕು, ಆ ದುಡಿಯೋ 4 ಕಾಸನ್ನು ಹೆಂಗೆ ಸೇರಿಸ್ಬೇಕು, ಯಾವುದ್ರ ಮೂಲಕ ಸೇರಿಸ್ಬೇಕು, ನಾನು ಹೆಂಗೆ ದುಡಿದ್ರೆ ನನಗೆ ಆಶೀರ್ವಾದ,
ನಾನು ಹೆಂಗ್ ದುಡಿದ್ರೆ ನನ್ನನ್ನು ನಡೆಸ್ತೀಯ? ಹಲ್ಲೆಲೂಯ. ಒಂದು ಹೆಣ್ಮಕ್ಳಿಗೆ ಮನೆ ಜೀವಿತ ಕೊಟ್ಟಾಗ, ಅಪ್ಪ ಮದುವೆ ಮಾಡಿ ಮನೆಗೆ ಬಂದಿದ್ದೀನಿ, ನನ್ನಿಂದ ಮನೆ ಆಶೀರ್ವಾದ ಆಗಬೇಕು, ಈ ಮನೆಯನ್ನು ನಾನು ಹೇಗೆ ನಡೆಸ್ಲಿ, ಹೇಗೆ ಖರ್ಚು ಮಾಡಲಿ, ಹೆಂಗೆ ಖರ್ಚು ಮಾಡಲಿ ಅನ್ನೋ ಪ್ರಾರ್ಥನೆ ಜೀವಿತ ಬೇಕು. ತಂದಾಕ್ತಾರೆ, ತಿಂದಾಕ್ಬಿಡ್ತೀನಿ ಅಷ್ಟೇ. ಹಲ್ಲೆಲೂಯ. ಕಟ್ಕೊಂಬಂದಿದ್ದಾರೆ, ಗಂಡನ ಕರ್ಕೊಂಡು ಬೇರೆ ಹೋಗ್ಬಿಡ್ತೀನಿ. ಅದಕ್ಕೆ ದೇವ್ರು ನಮ್ಮನ್ನ ಕರೆದ್ರು, ಅಲ್ಲೆಲ್ಲೂ ಹೇಳ್ರಿ, ಸಾಕ್ಷಿಯ ಜೀವಿತವನ್ನ ಜೀವಿಸುವುದಕ್ಕಾಗಿ ದೇವರು ನಮ್ಮನ್ನು ಕರೆದ್ರು. ಅವ್ರು ಸಂತೋಷ ಪಟ್ಟರೆ ಎಲ್ಲವನ್ನ ಮಾಡ್ತಾರೆ, ಎಲ್ಲವನ್ನ ನಡೆಸ್ತಾರೆ. ಅತ್ತೆ ಮಾವನೇ, ಅಮ್ಮ ನೀ ಸಂತೋಷಕ್ಕೆ ಬೇರೆ ಮನೇಲಿ ಇರ್ರಿ ಅಂತ ಹೇಳೋ ಸಮಯ ಬರುತ್ತೆ. ಅಲ್ಲೆಲ್ಲೂಯ. ಸಂತೋಷವಾಗಿರು, ಅವಸರ ಪಡಬೇಡ. ಸೊಲೊಮೋನ ಆತರ ಪಡಲಿಲ್ಲ, ಅವಸರ ಪಡಲಿಲ್ಲ, ಸಮಾಧಾನವಾಗಿ ಪ್ರಾರ್ಥನೆ ಮಾಡ್ತಾನೆ, ಜ್ಞಾನ ವಿವೇಕವನ್ನು ಕೊಡಪ್ಪ. ದೇವರು ಸಂತೋಷ ಪಟ್ಟು ಹೇಳ್ತಾರೆ, ಹಲ್ಲೆಲೂಯ, ಅನುಗ್ರಹಿಸಿದ್ದಾನೆ ನಿನ್ನ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಿಯೂ. ಹಲ್ಲೆಲೂಯ. ಯಾವ ತರಲ್ಲಿ ಅಂತೆ? ನಮಗೆ ಐಶ್ವರ್ಯ ಬೇಕು ಅನ್ನೋದು ಯಾರಿಗೆ ಗೊತ್ತು? ಅವ್ರಿಗೆ ಗೊತ್ತು, ಅವ್ರು ಕೊಡ್ತಾರೆ. ಐಶ್ವರ್ಯ ನಮಗೆ ಬೇಕು. ಹಲ್ಲೆಲೂಯ. ಬೆಳ್ಳಿ ಬಂಗಾರ ಐಶ್ವರ್ಯ ಎಲ್ಲ ನನ್ನ ಹತ್ರ ಐತೆ, ನಾನು ಕೊಡ್ತೇನೆ. ನೀನ್ ಮೆಚ್ಚಗಾಗಿ ನಡೆದ್ ನೋಡು, ನೀ ದೇವ್ರಿಗೆ ಭಯಭಕ್ತಿಯಿಂದ ನಡೆದ್ ನೋಡು. ನಿಮ್ ಮನೆಯಲ್ಲಿ ನೀನ್ ಎಲ್ಲಿ ಕೈ ಇಟ್ರು ಬರೋ ಹಣನೇ ಇರತ್ತೆ, ನಿನ್ ಮನೇಲಿ ಬೆಳ್ಳಿ ಬಂಗಾರ ಬಿತ್ಕೊಂಡಿರತ್ತೆ. ಹಲ್ಲೆಲೂಯ. ನಿನಗೆ ಗೊತ್ತಿಲ್ದಂಗೆ ಬಂದ್ ಮನೆ ಸೇರ್ತಾ ಇರತ್ತೆ, ಘನ ಐಶ್ವರ್ಯಗಳು ನಿನ್ ಮನೆಗೆ ತುಂಬ್ತಾ ಇರತ್ತೆ. ನಿನಗೆ ಗೊತ್ತೇ ಇರೋಲ್ಲ, ಆಶೀರ್ವಾದ ಬರ್ತಾನೆ ಇರತ್ತೆ. ಎಲ್ಲಿ ಕೈ ಇಟ್ರು ನೀನು ಹಣ ಇರುವಂತೆ ದೇವ್ರು ಮಾಡ್ತಾರೆ. ಅದೇ ಸೊಲೊಮೋನಿಗೆ ಹೇಳಿದ್ರು, ನಿನ್ನ ಜೀವಮಾನದಲ್ಲೆಲ್ಲ ಹಲ್ಲೆಲೂಯ ಐಶ್ವರ್ಯದಲ್ಲಿಯೂ. ಎರಡನೇದು ಘನದಲ್ಲಿಯೂ. ಅಪ್ಪ ಸೊಲೊಮೋನ ಭಯಂಕರವಾದ ರಾಜ ಮರ, ಅವನಂತ ಘನಶಾಲಿ ಯಾರಿಲ್ಲ ಬಿಡ್ರಿ. ಗುಣವಂತ, ಹಲ್ಲೆಲೂಯ, ಐಶ್ವರ್ಯವಂತ, ಎರಡನೇದು ಘನವಂತ. ಘನದಲ್ಲಿಯೂ ನಿನಗೆ ಸಮಾನನಾದ ಅರಸನು ಇನ್ನೊಬ್ಬನಿರುವುದಿಲ್ಲ. ದೇವರ ರಾಜ್ಯಕ್ಕಾಗಿ ಪ್ರಯಾಸ ಪಟ್ಟ, ನೀತಿಗಾಗಿ ಪ್ರಯಾಸ ಪಟ್ಟ. ಅದು ದೇವ್ರು ನೋಡಿದ್ರು, ನಿನಗೆ ಏನೇನ್ ಬೇಕೋ ಎಲ್ಲ ನಾನೇ ಕೊಟ್ಬಿಡ್ತೀನಿ ಮಗ. ನಿನ್ನಂತ ಜ್ಞಾನಿ ಮುಂದೇನೂ ಇಲ್ಲ, ಹಿಂದೇನೂ ಇಲ್ಲ. ನಿನ್ನಂತ ರಾಜನು ಮುಂದೇನೂ ಇಲ್ಲ, ಹಿಂದೇನೂ ಇಲ್ಲ. ನಾನು ಅಂಗನಪಡಿಸ್ತೇನೆ ಎಂಬುದಾಗಿ ಅಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯ. ಅದರಿಂದ ಅವ್ರು ಸಂತೋಷ ಪಟ್ಬಿಟ್ರೆ ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಆಶೀರ್ವಾದವನ್ನ ಎದುರು ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ. ದೇವರು ಸಂತೋಷ ಪಡಬೇಕು. ನಿನ್ನ ಪ್ರಾರ್ಥನೆ ದೇವರ ಹೃದಯವನ್ನ ಮುಟ್ಟಬೇಕು. ಹಲ್ಲೆಲೂಯ. ಸೊಲೊಮೋನನ ಪ್ರಾರ್ಥನೆಯನ್ನ ದೇವರ ಹೃದಯ ಮುಟ್ಟಿದ್ರಿಂದ ಅವರವರನ್ನು ಆಶೀರ್ವದಿಸಿದ್ರು. ಅದರಿಂದನೇ ವಾಕ್ಯ ಹೇಳುತ್ತೆ, ನೀ ದೇವರ ರಾಜ್ಯಕ್ಕಾಗಿಯೂ நீதிவந்தனாகிறதுக்கு பிரயாசப்படும். தேவனுடைய ராஜ்யத்துக்காகவும் நீதிக்காகவும் நீ நீதிமானா இரு, பாவியா இருக்காத, ಪರಿಶುದ್ಧமான வாழ்க்கை வாழு. ನೀ ನೀತಿವಂತನಾಗಿರು. ಪಾಪ್ಯ ಜೀವಿತವನ್ನ ಜೀವಿಸೋದಿಕ್ಕಲ್ಲ, ನಿನ್ನ ನೀತಿವಂತನಾಗೋದಕ್ಕೆ ದೇವ್ರು ಕರೆದಿದ್ದು. ಹಲ್ಲೆಲೂಯ. ನಿನಗಿರುವಂತ ಎಲ್ಲ ಪಾಪ ಸ್ವಭಾವ, ಪಾಪ ಕಾರ್ಯಗಳು, ಅಕ್ರಮ, ಅನ್ಯಾಯ, ನಾನು, ನಂದು, ನನ್ಗೆ ಎಲ್ಲ ಬಿಟ್ಟ ಅಪ್ಪ ನೀನೇ ಸಾಕು. ನೀನು ನೋಡಕ್ಕೆಲ್ಲ ಆಶೀರ್ವಾದ ನಿನ್ನ ಮನೆಗೆ ಓಡಿ ಬರುತ್ತೆ, ನಿನ್ನ ಮನೆಗೆ ಬರುತ್ತೆ, ನಿನ್ನ ಜೀವಿತದಲ್ಲಿ ಬರುತ್ತೆ. ನೀನು ಎಲ್ಲಿ ಹೋದ್ರು ನಿನಗೊಂದು ಘನ ಪಡಿಸ್ತಾರೆ. ಬ್ರದರ್ ಇಲ್ಲಿ ಕೂತ್ಕೊಳ್ರಿ, ಸಿಸ್ಟರ್ ಇಲ್ಲಿ ಕೂತ್ಕೊಳ್ರಿ. ಘನ ಬರುತ್ತೆ. ದೇವ್ರು ನಮ್ಮನ್ನ ಘನಪಡಿಸ್ತಾರೆ. ದೇವ್ರು ನಮ್ಮನ್ನ ಐಶ್ವರ್ಯದಿಂದ ತುಂಬಿಸ್ತಾರೆ. ಹಲ್ಲೆಲೂಯ. ಹಂಗೆ ತುಂಬಿಸಿಲ್ದ್ರು ಸಾಕು. ಸಮಾಧಾನದಿಂದ ಈ ಪ್ರಪಂಚದಲ್ಲಿ ನಮ್ಗೆ ಅವತ್ತವತ್ತು ಊಟ ಕೊಟ್ಟು ನೆಮ್ಮದಿಯಾಗಿಟ್ರೆ ಸಾಕು. ಹಲ್ಲೆಲೂಯ ಹೇಳ್ರಿ. ರೋಗ ಅನಾರೋಗ್ಯಗಳು ಗುಡಾರದ ಸಮೀಪಕ್ಕೆ ಬಾರದಂತೆ, ವೇದನೆಗಳು, ನಿಂದೆಗಳು, ಅವಮಾನಗಳು, ಬಡತನಗಳು, ದರಿದ್ರಗಳು ಮನೆ ಬಾಗಿಲಿಗೆ ಬರದಂತೆ, ಉಪದ್ರ ನಿನ್ನ ಗುಡಾರದ ಸಮೀಪಕ್ಕೆ ಬರದಂತೆ ದೇವ್ರ ರಾಜ್ಯಕ್ಕಾಗಿ ನೀತಿಗಾಗಿ ತವಕವಡು ಮಿಕ್ಕದೆಲ್ಲ ಅವ್ರು ನೋಡ್ಕೊಂತಾರೆ. ಹಲ್ಲೆಲೂಯ. ನನ್ನ ಬಾಸುಂಡೆಗಳಿಂದ ನೀವು ಗುಣವಾದಿರಿ, ನಾನೇ ನಿಮಗೆ ಆರೋಗ್ಯದಾಯಕನು. ಹಲ್ಲೆಲೂಯ. ನಾನೇ ನಿಮಗೆ ಘನ ಐಶ್ವರ್ಯವನ್ನ ಕೊಡ್ತೇನೆ. ಒಂದು ಮಾತ್ರ ಮಾಡು, ನೀತಿಗಾಗಿಯೂ ದೇವರ ರಾಜ್ಯಕ್ಕಾಗಿಯೂ ನೀ ತವಕ ಪಡು. ನೀತಿಕ್ಕಾಗೂ ದೇವನುடைய ರಾಜ್ಯಕ್ಕಾಗ ನೀ ಪ್ರಯಾಸ ಪಡು.
இவைகளோடு அವೆல்லாம் உனக்கு என்ன தேவை நான் கொடுக்குறேன். அல்லேಲೂಯಾ. ಅದೇ ಆವತ್ತು ದೇವರನ್ನ ನಾವು ಕಂಡುಕೊಂಡಾಗ ಬರೀ ಕೈಯಲ್ಲಿದ್ವಿ, ಬರೀ ಕೈಯಲ್ಲಿ ಬದುಕ್ತೀವಿ, ಬಾಳ್ತೀವಿ. ಸಮಯ ಬಂತು, அல்லேலூಯಾ, ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ, ನಮ್ಮನ್ನ ನಡೆಸ್ತಾರೆ. ಇಷ್ಟು ದೊಡ್ಡ ಆಲಯ ಕಟ್ಕೊಟ್ರು, அல்லேலூಯಾ ಹೇಳ್ರಿ. ಇಷ್ಟು ದೇವ್ರ ಮಕ್ಕಳನ್ನು ಕೊಟ್ರು, அல்லேಲೂಯಾ ಹೇಳ್ರಿ. ಎಲ್ಲೋಯ್ತಂತ ನನ್ನನ್ನ ನಿಮ್ಮ ಮುಂದೆ ಸಾಕ್ಷಿಯಾಗಿ ನಿಲ್ಲುವಂತೆ ನಿಮಗೋಸ್ಕರ ಪ್ರಾರ್ಥನೆ ಮಾಡುವಂತ ಒಂದು ಭಾಗ್ಯವನ್ನ ನನಗೆ ಕೊಟ್ಟಿದ್ದಾರೆ. ನನ್ನ ಹತ್ರ ಘನ ಇಲ್ಲ, ಐಶ್ವರ್ಯ ಇಲ್ಲ, ಹಣ ಇಲ್ಲ, ಯೇಸ್ವಾಮಿ ಇದ್ದಾರೆ. அல்லேலೂಯಾ. ಅವರೊಬ್ಬರಿದ್ರೆ ಸಾಕು, ಅವರೊಬ್ಬರಿದ್ರೆ ಸಾಕು. ನಾನು ಯಾವಾಗ ನಮಗೇನ್ ಬೇಕಂತ ಅವ್ರಿಗೆ ಗೊತ್ತು, ಅವತ್ತವತ್ತು ಅದನ್ನ ನಮಗೆ ಕೊಟ್ಟು ಆಶೀರ್ವದಿಸ್ತಾರೆ. ನಮ್ಮನ್ನು ಕೊಟ್ಟು ಆಶೀರ್ವದಿಸ್ತಾರೆ. ದೇವರು ನಿಮಗೂ ಕೊಡ್ತಾರೆ, ನಿಮ್ಮನ್ನು ಆಶೀರ್ವದಿಸ್ತಾರೆ, ನಿಮ್ಮನ್ನು ಉನ್ನತದಲ್ಲಿ ಇಡ್ತಾರೆ. அல்லேலೂಯಾ. ನಿಮ್ಮ ಒಬ್ಬೊಬ್ಬರನ್ನ ಘನಪಡಿಸ್ತಾರೆ. ಒಂದು ಮಾತ್ರ, ನೀತಿಗಾಗಿಯೂ ದೇವರ ರಾಜ್ಯಕ್ಕಾಗಿಯೂ ತವಕ ಪಡುವಾಗ ದೇವರು ಸಂತೋಷ ಪಡ್ತಾರೆ, ನಮ್ಮನ್ನು ಆಶೀರ್ವದಿಸ್ತಾರೆ. ನಮ್ಮಂತ ವಿಶ್ವಾಸಿ ಮುಂದೇನೂ ಇಲ್ಲ, ಹಿಂದೇನೂ ಇಲ್ಲ. ನಮ್ಮಂತ ಮಗಳು ಮುಂದೇನೂ ಇಲ್ಲ, ದೇವರಂಗೆ ನಮ್ಮನ್ನು ನಡೆಸ್ತಾರೆ. ಅದರಿಂದ ಸಮಯ ಹೋಗ್ಬಿಟ್ಟಿದೆ. ಅನೇಕ ವಾಕ್ಯಗಳಿದೆ. ದೇವ್ರ ಚಿತ್ರವಾದ ಬರದಿನಗಳಲ್ಲಿ ಸಮಯ ಸಿಕ್ಕಿದ್ದು ನಾವು ಜ್ಞಾಪಕ ಮಾಡ್ಕೊಳ್ಳೋಣ. ಯಾರ ಹೆಂಗೆಲ್ಲ ನೀತಿವಂತರು ಇರಬೇಕು ಅನ್ನೋದನ್ನ, ಯಾವ ರೀತಿಯಾಗಿ ನೀತಿಯನ್ನು ನಡೆಸಬೇಕು ಅಂತೇಳಿ, ಯಾವೆಲ್ಲ ದೇವರ ರಾಜ್ಯಕ್ಕಾಗಿ ಪ್ರಯಾಸ ಪಡಬೇಕಂತೇಳಿ ನಾವೆಲ್ಲ ಜ್ಞಾಪಕ ಮಾಡ್ಕೊಳ್ಳೋಣ. அல்லேலூಯಾ. ಅದರಿಂದ ದೇವರು ಸಂತೋಷ ಪಟ್ಟರೆ ನಮ್ಮ ಜೀವಿತ ಬದಲಾಗ್ಬಿಡುತ್ತೆ. ಸೊಲೊಮೋನ್ ಪ್ರಾರ್ಥನೆ ಮಾಡ್ದ, ದೇವ್ರು ಹೇಳಿದ್ರು, ನಿನಗೆ ಜ್ಞಾನ ಕೊಡ್ತೇನೆ, ವಿವೇಕ ಕೊಡ್ತೇನೆ, ಐಶ್ವರ್ಯ ಕೊಡ್ತೇನೆ, ಘನ ಕೊಡ್ತೇನೆ. ಎಲ್ಲರ ಮುಂದೆ ನಿನ್ನಂತರು ಇಲ್ಲ, ಹಿಂದೆನೂ ಇಲ್ಲ, ಮುಂದೇನೂ ಇಲ್ಲ, ಹಂಗ ಆಶೀರ್ವದಿಸ್ತೇನೆ. ದೇವರು ಮನಸ್ಸು ಮಾಡ್ಬಿಟ್ರೆ ನಾಳೆ ನಿಮ್ಗೆ ಒಬ್ಬೊಬ್ಬರ ಜೀವಿತದಲ್ಲಿ ಇಲ್ಲ, ಇವಾಗಲೇ ಕೂಡ ನಮ್ಮ ಜೀವಿತವನ್ನು ಬದಲಾಯಿಸಲಿ ದೇವ್ರಿಗೆ ಶಕ್ತನಾಗಿದ್ದಾರೆ. அல்லேலூயா ಹೇಳ್ರಿ. ಇವಾಗಲೇ ಈ ನಿಮಿಷಲ್ಲೇ ನೀ ಇಲ್ಲಿಂದ ಆಲಯ ಬಿಟ್ಟು ಹೊರಗೆ ಹೋಗೋಗಲೇ ನಿನ್ನ ಜೀವಿತದಲ್ಲಿ ಒಂದು ಬದಲಾವಣೆ ಕಾಣಲ್ಪಡ್ತೀಯ, ಕಾಣ್ತೀರ. ನಂಬುದ್ರೆ ಮಾತ್ರ ದೇವ್ರ ಮಹಿಮೆಯನ್ನ ಕಾಣ್ತೀರ. நீ நம்புனாத்தா, நீ விசுவாசித்தாத்தா தேவனுடைய மகிமையை காண முடியும். நீ விசுவாசிக்காத இருந்த ஆண்டவர் சும்மாதான் இருப்பார். நீ ನಂಬದೆ ಹೋದ್ರೆ ದೇವ್ರು ಸುಮ್ಮನೆ ಇರ್ತಾರೆ. ನೀ ನಂಬುದಾದ್ರೆ ದೇವ್ರ ಮಹಿಮೆಯನ್ನ ಕಾಣ್ತೀಯ. அல்லேலூಯಾ. ಅದರಿಂದ ನೀತಿಗಾಗಿಯೂ ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿ ತವಕ ಪಡುವಾಗ ಇವೆಲ್ಲವೂ ನಮಗೆ ಕೊಡ್ಲಿಕ್ಕೆ ದೇವ್ರ ಶಕ್ತನಾಗಿದ್ದಾರೆ. அல்லேலூಯಾ. ದೇವ್ರ ವಾಕ್ಯವನ್ನು ಆಶ್ರಯಿಸಲಿ.